ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ದೇವರಾಜ್. ಇವತ್ತಿನ ಟಾಪಿಕ್ ಏನಂತಂದರೆ ಲವ್ ಫೇಲ್ಯೂರ್. ಯಾಕೆ ನಮ್ಮ ಹುಡುಗರ ಜೀವನದಲ್ಲೇ ಲವ್ ಫೇಲ್ಯೂರ್ ಜಾಸ್ತಿ ಆಗುತ್ತೆ? ನಮ್ಮ ಹುಡುಗರೇ ಯಾಕೆ ಜಾಸ್ತಿ ಜನ ಸೂಸೈಡ್ ಮಾಡ್ಕೊಂಡು ಸಾಯೋಷ್ಟು ಸ್ಟೇಜಿಗೆ ಹೋಗ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ನಮ್ಮ ಹುಡುಗರು ಹೆಂಗೆ ಅಂದರೆ, ಒಂದು ಹುಡುಗಿನ ಇಷ್ಟಪಡ್ತದೆ ಅಂದರೆ ಅವ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾ ಇರ್ತಾರೆ. ಮತ್ತೊಬ್ಬ ಹುಡುಗಿನ ಅವಳನ್ನ ಇಷ್ಟಪಟ್ಟ ಮೇಲೆ ಮತ್ತೊಬ್ಬ ಹುಡುಗಿನ ಕಣ್ಣೆತ್ತಿ ಸಹ ನೋಡೋದಿಲ್ಲ ನಮ್ಮ ಹುಡುಗರು. ಅದಕ್ಕೋಸ್ಕರ ಸುಮಾರು ಜನ ಏನು ಮಾಡ್ಕೊತಾರೆ ಅಂದರೆ ಸೂಸೈಡ್ ಅಟೆಂಪ್ಟ್ ಸಹ ಮಾಡ್ಕೊಳ್ಳೋಕ್ಕೆ ತಯಾರಾಗಿರ್ತಾರೆ. ತಾನು ಹುಟ್ಟಿ ತನ್ನ ಭೂಮಿಗೆ ತಂದ ತಂದೆ ತಾಯಿನೇ ನಾವು ಮರೆತು ಬಿಡ್ತೀವಿ ಒಂದೊಂದು ಟೈಮ್. ಯಾಕಂದರೆ ಅಷ್ಟು ಪ್ರೀತಿನ ಅವಳ ಮೇಲೆ ಇಟ್ಟಿರ್ತೀವಿ. ಫಸ್ಟ್ ನಮ್ಮ ತಂದೆ ತಾಯಿನ ನಾವು ಮರಿಬಾರ್ದು. ಯಾಕಂದರೆ ನಮ್ಮ ತಂದೆ ತಾಯಿ ಫಸ್ಟ್ ಮೊದಲು ಬಂದು ನಮ್ಮ ಜೀವನದಲ್ಲಿ ನಮಗೆ ಇಲ್ಲಿವರೆಗೂ ಬೆಳೆಸಿ ನಮ್ಮನ್ನು ಆರೈಕೆ ಮಾಡಿದ್ದಾರೆ ಅಂದರೆ ನಾವು ಅವ್ರಿಗೆ ಫಸ್ಟ್ ಬೆಲೆ ಕೊಡಬೇಕು. ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ, ಅವಳು ನನಗಿಷ್ಟ ಅಂತ ಅವಳ ಹಿಂದೆ ಸುತ್ತೋದಾಗಲಿ, ಅವಳ ಹಿಂದೆ ತಿರುಗೋದಾಗಲಿ, ಅವಳು ನನಗೆ ಬೇಕು ಅನ್ನೋದಾಗಲಿ, ಒಂದು ಸ್ವಾರ್ಥ ಆಗಲಿ, ಒಂದು ಪ್ರೀತಿ ಆಗಲಿ ಬರುತ್ತೆ. ಸ್ವಾರ್ಥ ಇರಬಾರ್ದು, ಪ್ರೀತಿ ಇರಬೇಕು. ಪ್ರೀತಿ ನಮಗೆ ಮಾತ್ರ ಇರಬಾರ್ದು. ಪ್ರೀತಿ ನೀನು ಇಷ್ಟಪಡ್ತಾ ಇದ್ದೀನಿ ಅಂದರೆ ಅವಳಿಗೂ ಪ್ರೀತಿ ಇರಬೇಕದು. ಅವಳಿಗಿಲ್ಲ, ಅವಳು ಸಿಗ್ತಾಳೆ ಬಿಡ್ತಾಳೆ ಗೊತ್ತಿಲ್ಲ, ಕೊನೆವರೆಗೂ ಅವಳು ನೆನಪಲ್ಲೇ ಬದುಕ್ತೀನಿ ಅನ್ನೋದು ತಪ್ಪು. ನಿನಗಿಷ್ಟ ಅಂತ ಅಂದರೆ ಡೈರೆಕ್ಟಾಗಿ ಹೋಗಿ ಕೇಳಿ, ನಾನು ನಿನ್ಗೆ ಇಷ್ಟಪಡ್ತಾ ಇದ್ದೀನಿ, ನಿನಗೆ ನನ್ನ ಕಂಡ್ರೆ ಇಷ್ಟನಾ ಅಂತ. ಅವಾಗ ಕೇಳಿದಾಗ ನಿಮಗೆ ಕ್ಲಾರಿಟಿ ಗೊತ್ತಾಗುತ್ತೆ ಅವಳು ಇಷ್ಟನಾ ನನಗಂತ. ಅವಾಗ ಅವಳು ಹೇಳ್ತಾಳೆ ಇಷ್ಟನೋ ಇಲ್ಲೋ ಅಂತ ಹೇಳಿದಾಗ ತಿಳ್ಕೊಳ್ಳಿ. ನಿಮ್ಗೆ ಇಷ್ಟ ಇದ್ದರೆ ಮುಂದುವರಿಸಿ. ಮುಂದೊಂದಿನ ನಿಮ್ಮ ಪ್ರಾಬ್ಲಮ್ ಹೇಳ್ಕೊಳ್ಳಿ, ನಾನು ಬಡವ ಇದ್ದೀನಿ, ನನಗಿರೋಕ್ಕೆ ಮನೆ ಇಲ್ಲ, ಯಾವುದೋ ಒಂದು ಈ ಪ್ರಾಬ್ಲಮಲ್ಲಿದೆ, ಇವಾಗ ಓದ್ತಾ ಇದ್ದೀನಿ, ಮುಂದೊಂದಿನ ಒಳ್ಳೆ ಸ್ಥಾನಕ್ಕೆ ಬರೋವರೆಗೂ ನೀನು ನನಗೆ ಕಾಯಬೇಕು, ವೆಯ್ಟ್ ಮಾಡಬೇಕು, ನೀನು ನನಗೆ ಕಾಯಿ, ಇಲ್ಲ ನಾನು ನಿನಗೋಸ್ಕರ ಕಾಯ್ತೀನಿ, ಅಲ್ಲಿವರೆಗೂ ನಾನು ನೀನು ಪ್ರೀತಿ ಮಾಡೋಣ, ತಪ್ಪಲ್ಲ. ಕೊನೆವರೆಗೂ ಯಾವುದೇ ತಪ್ಪು ಮಾಡ್ದಂಗೆ ಪ್ರೀತಿ ಮಾಡೋಣ. ಕೊನೆವರೆಗೂ ನಾನು ನಿನ್ನ ಚೆನ್ನಾಗಿ ನೋಡ್ಕೊತೀನಿ. ಇವಾಗ ನನಗೆ ಇರೋಕ್ಕೆ ಮನೆ ಇಲ್ಲದೆ ಇರ್ಬೋದು, ಆಸ್ತಿ ಇಲ್ಲದೆ ಇರ್ಬೋದು, ಯಾವುದೇ ಒಂದು ಉದ್ಯೋಗ ಇಲ್ಲದೆ ಇರ್ಬೋದು, ಮುಂದೊಂದಿನ ಎಲ್ಲದನ್ನೂ ಪಡ್ಕೊಂಡು ನೀನು ಇದ್ರಿಗೆ ಬರ್ತೀನಿ ನಾನು. ಅಲ್ಲಿವರೆಗೂ ನೀನು ಸಿಂಗಲಾಗಿ ಕಾಯ್ತಾ ಇರ್ಬೋದು. ಒಂದು ಈ ಥಾಟ್ನ ಹೇಳ್ಕೋಬೇಕು. ಅವಳು ಇಷ್ಟ ನಿನಗೆ ಅಂತ ಹೇಳಿದ ಮೇಲೆ, ಇಲ್ಲ ನಿನ್ನ ಕಂಡ್ರೆ ನನಗಿಷ್ಟ ಇಲ್ಲ ಅಂತ ಹೇಳಿದ ಮೇಲೆ ಸುಮ್ಮನೆ ಅದನ್ನ ಬಿಟ್ಟು ಬರಬೇಕು. ಇಲ್ಲ ನೀನು ನನಗೆ ಪ್ರೀತಿ ಮಾಡಲೇಬೇಕು, ನಿನ್ನ ಕಂಡ್ರೆ ಇಷ್ಟ, ನೀನು ನನಗೆ ಬೇಕು ಅನ್ನೋದಿದೆಯಲ್ಲ, ಅದು ಸ್ವಾರ್ಥ ಆಗುತ್ತೆ. ಅವಳು ನಿನಗಿಷ್ಟ ಇಲ್ಲ ಅಂದಮೇಲೆ ಬಿಟ್ಟು ಬಿಡ್ಬೇಕು. ಅವಳು ಮನಸ್ಸಲ್ಲಿ ಇಟ್ಕೊಂಡು ಅವಳಿಗೋಸ್ಕರ ಕೊರಗೆ ಅವಳು ನನಗೆ ಸಿಕ್ಕಿಲ್ಲ ಅನ್ನೋ ಫೀಲಿಂಗಲ್ಲಿ ಕುಡಿದು ಯಾವುದೋ ಒಂದು ತಲುಪನ್ನ ಕಲಿತು, ಹೆಂಡಾಗಲಿ ಸರಾಯ ಆಗಲಿ ಪ್ರತಿಯೊಂದು ಯಾವುದೇ ಒಂದು ತಲುಪನ್ನ ಬ್ಯಾಡ್ ಹ್ಯಾಬಿಟ್ ನಾವು ಕಲಿತು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂತೀವಿ ಅಂತಂದರೆ ಅಲ್ಲಿಗೆ ಜೀವನ ಫೈಲ್ ಆಗಿರುತ್ತೆ ಆಲ್ರೆಡಿ. ಅವಳು ಸಿಕ್ಕಿಲ್ಲ ಅನ್ನೋದು ಕಾರಣಕ್ಕೆ ಸೂಸೈಡ್ ಮಾಡ್ಕೊಳೋದು ತಪ್ಪೇ. ಯಾಕಂತಂದರೆ ನಮ್ಮ ಬೆನ್ನಿಂದ ಸಾವಿರಾರು ಜನ ನಮಗೋಸ್ಕರ ಕಾಯ್ತಾ ಇರ್ತಾರೆ. ಅವ್ರಿಗೋಸ್ಕರ ನಾವು ಬದುಕಬೇಕು. ನಮ್ಮ ತಂದೆ ತಾಯಿ ನಮಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಈ ಮಟ್ಟಕ್ಕೆ ಬೆಳೆಸಿದಾರ ಅಂತಂದರೆ ನಾವು ಅವ್ರಿಗೆ ಏನು ಮಾಡಬೇಕಂತಂದರೆ ನಾವು ಅವ್ರ ಜೀವನದಲ್ಲಿ ಅವ್ರು ಹೇಗೆ ಅನ್ಕೊತಾರೆ ಹಂಗೆ ಬದುಕಬೇಕು. ಅದನ್ನು ಬಿಟ್ಟು ಒಂದು ಹುಡುಗಿಗೋಸ್ಕರ ನಾವು ನಮ್ಮ ತಂದೆ ತಾಯಿನೇ ಮರೆತು ಸೂಸೈಡ್ ಮಾಡ್ಕೊತೀವಲ್ಲ, ಅದು ತಪ್ಪು. ನೀನು ಇಷ್ಟ ಅಂತ ಅಂದರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತದೆ. ನಮಗೆ ಗೊತ್ತು ನಮ್ಮ ಹುಡುಗರು ಹೆಂಗೆ ಅಂದರೆ, ಒಂದು ಹುಡುಗನ ಇಷ್ಟಪಡ್ತದೆ ಅಂದರೆ ಜಾತಿ ಕುಲ ಗೋತ್ರ ಯಾವುದನ್ನು ನೋಡಲ್ಲ. ಅವಳು ಇಷ್ಟ ಆದರೆ ಮುಗಿದೋಯ್ತು. ಹಂಗೆ ಇಷ್ಟಪಡ್ತೀವಿ ನಾವು. ಇಷ್ಟಪಡ್ತೀವಿ ಅಂದ ತಕ್ಷಣ ಅವರಲ್ಲಿ ಅದು ಇಷ್ಟ ಇಲ್ಲ ಅಂದಮೇಲೆ ಬಿಟ್ಬಿಡ್ಬೇಕು ನಾವು. ಬಿಡಲಿಲ್ಲ ಅಂದಾಗ ಏನಾಗುತ್ತೆ, ಈ ಥರ ಸೂಸೈಡ್ ಅಟೆಂಪ್ಟ್ ಆಗುತ್ತೆ. ಹಾಗಾಗಿ ನಾವು ಇನ್ನೊಬ್ಬರಿಗೆ ಬುದ್ಧಿ ಹೇಳಿ ಅವ್ರನ್ನ ತಿದ್ದೋ ಲೆವೆಲಿಗೆ ಇರಬೇಕು ಹೊರತು ಅವ್ರ ಥರ ನಾವಾಗಿ ಸಾಯೋ ಲೆವೆಲಿಗೆ ಹೋಗಬಾರ್ದು. ಹಾಗಾಗಿ ಒಬ್ಬರನ್ನ ಬೆಳೆಸಬೇಕು ಹೊರತು ಒಬ್ಬರನ್ನ ತುಳಿಯೋ ಲೆವೆಲಿಗೆ ನಾವು ಬರಬಾರ್ದು. ಯಾವುದೇ ಆಗಲಿ, ನೀವು ಒಬ್ಬರನ್ನ ಯಾರೋ ಪ್ರೀತಿ ಮಾಡ್ತಾಯಿದ್ರೆ ಆ ಹುಡುಗಿ ಅವ್ರಿಗೆ ಒಪ್ಕೊತಾ ಇಲ್ಲ ಅಂತಂದರೆ ಹೇಳಿ, ನಿನಗೆ ಅವಳು ಇಷ್ಟ ಇದ್ದರೆ ನಿನ್ನ ಮನಸ್ಸಲ್ಲಿ ಇಟ್ಕೊಂಡ್ಯಾ ಓಕೆ, ಕೊನೆವರೆಗೂ ಅವ್ಳು ಚೆನ್ನಾಗಿ ನೋಡ್ಕೊಂತೀಯ ಓಕೆ. ಆದರೆ ಕೊನೆಗೊಂದಿನ ಅವಳು ಒಪ್ಕೊಂಡಿಲ್ಲ ಅಂದಮೇಲೆ ದಯವಿಟ್ಟು ಬಿಟ್ಬಿಡು. ಯಾಕಂದರೆ ಅವಳ ನೆನಪಲ್ಲೇ ಜೀವನದಲ್ಲಿ ಬದುಕೊಂಡು ಸಾಯಕ್ಕೆ ಹೋಗ್ಬೇಡ. ನಿನ್ನೇ ನಂಬಿದವ್ರು ಸಾವಿರಾರು ಜನ ಇರ್ತಾರೆ, ಅವ್ರಿಗೋಸ್ಕರ ಬದುಕು. ಮುಂದೊಂದಿನ ಒಳ್ಳೆ ಗೌರ್ಮೆಂಟ್ ಜಾಬಲ್ಲಿದ್ದರೆ ಅಂಥವ್ರು ಸಾವಿರ ಜನ ನಿನ್ನ ಎದುರಿಗೆ ಬಂದು ನಿಲ್ತಾರೆ. ಅದೇ ನೀನು ಅವಳ ನೆನಪಲ್ಲೇ ಬದುಕಿದ್ರೆ ಸಾವಿರ ಜನ ನಿನ್ನ ಎದೆ ಮೇಲೆ ಮಣ್ಣು ಹಾಕೋಕ್ಕೆ ಸಹ ಬರಲ್ಲ. ಯಾಕಂದರೆ ನಮ್ಮ ಜೀವನದಲ್ಲಿ ನಾವು ಬದುಕಿದ ಪ್ರತಿಯೊಂದು ಕ್ಷಣನೂ ನಮ್ಮ ಜೀವನದಲ್ಲಿ ನಾವು ಏನು ಮಾಡ್ಕೋಬೇಕಂದ್ರೆ ಒಳ್ಳೇದನ್ನ ನಾವು ಅಳವಡಿಸ್ಕೋಬೇಕು. ಕೆಟ್ಟದನ್ನ ಅಳವಡಿಸ್ಕೊಂಡ್ರೆ ನಮ್ಮ ಹತ್ರ ಯಾರೂ ಬರಲ್ಲ. ಒಳ್ಳೇದನ್ನ ಅಳವಡಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಸಾವಿರಾರು ಜನ ನಮ್ಮ ಬೆನ್ನಿ ನಿಂತಿರ್ತಾರೆ. ಅದಕ್ಕೋಸ್ಕರ ನಾವು ಒಳ್ಳೆ ರೀತಿಲಿ ಹೋಗಬೇಕು. ಯಾವುದೋ ಒಂದು ಹುಡುಗಿಗೋಸ್ಕರ ನಮ್ಮ ಜೀವನ ಹಾಳು ಮಾಡ್ಕೋಬಾರ್ದು ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಯಾರು ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಖಂಡಿತ ಸಿಗ್ತೀನಿ. ನಮಸ್ಕಾರ.